ನಮಸ್ಕಾರದರೆ ಎಲ್ಲರೂ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಇವತ್ತು ನಾನ್ ನಿಮಗೆ ಆ ವಿಥೌಟ್ ಮ್ಯೂಸಿಕ್ ನಾಲೆಡ್ಜ್ ಅಂಡ್ ವಿಥೌಟ್ ಇನ್ಸ್ಟ್ರೂಮೆಂಟ್ ಅಂಡ್ ವಿಥೌಟ್ ಟೆಕ್ನಿಕಲ್ ನಾಲೆಡ್ಜ್ ಏನು ಇಲ್ದಲೆ ಸಿಂಪಲ್ ಆಗಿ ಮ್ಯೂಸಿಕ್ ನ ಹೆಂಗೆ ಜನರೇಟ್ ಮಾಡಬಹುದು ಅಂತ ಹೇಳ್ಕೊಂಡ್ ಕೊಡ್ತೀನಿ. ಅದನ್ನ ಹೇಳ್ಕೊಂಡ್ ಕೊಡೋಕೆ ಮುಂಚೆ ನೀವೆಲ್ಲ ಏನ್ ಮಾಡ್ಬೇಕು? ನನ್ನ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮಗೆ ಈ ವಿಡಿಯೋಗೆ ಏನ್ ಅನಿಸ್ತು ಅಂತ ಲಾಸ್ಟ್ ಗೆ ಕಮೆಂಟ್ ಬರ್ದಿಡಿ. ದೆನ್ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅದಕ್ಕೂ ಮುಂಚೆ ಗುರುಗಳೇ ಇಂಟ್ರೋ ಹಾಕಿ, ಹೊಸ ಇಂಟ್ರೋ. ನೋಡಿ, ಮ್ಯೂಸಿಕ್ ಜನರೇಟ್ ಮಾಡೋದಂದ್ರೆ ಒಂಥರ ಕಷ್ಟದ ಕೆಲ್ಸ. ಅಂದ್ರೆ ಲೈಕ್ ಯಾರ್ಯಾರನ್ನೋ ಹುಡುಕ್ಬೇಕು, ಹೆಂಗೆಂಗೋ ಮಾಡ್ಬೇಕು. ಬಟ್ ಇವಾಗಿನ ಜನರೇಷನ್ ಅಲ್ಲಿ ಮ್ಯೂಸಿಕ್ ಸ್ವಲ್ಪ ಈಸಿ ಥಿಂಗ್ ಅನ್ಬೋದು. ಯಾಕಂದ್ರೆ ಈಸಿಯಾಗಿ ಅದನ್ನ ಜನರೇಟ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ಕೊಂಡ್ ಕೊಡ್ತೀನಿ. ಅದಕ್ಕೂ ಮುಂಚೆ ನಾನೇನಾಗ್ತೀನಿ, ಮೇಲ್ಗಡೆ ಸ್ಕ್ರೀನ್ ಚಿಕ್ಕದ್ ಮಾಡ್ಕೊಂತೀನಿ, ನನ್ ಸ್ಕ್ರೀನ್ ಚಿಕ್ಕದ್ ಮಾಡ್ಕೊಂತೀನಿ, ನನ್ನ ಡೆಸ್ಕ್ಟಾಪ್ ಸ್ಕ್ರೀನ್ ನಿಮಗೆ ದೊಡ್ಡದ್ ಮಾಡಿ ಯಾ ಫಸ್ಟ್ ನಿಮಗೆ ಏನ್ ಮಾಡ್ಬೇಕು ಅಂದ್ರೆ ಇಯರ್ಫೋನ್ ಹಾಕಬೇಕು. ಯಾಕಂದ್ರೆ ಮ್ಯೂಸಿಕ್ ಚೆನ್ನಾಗಿ ಕೇಳ್ಬೇಕಲ್ಲ ನನಗೆ, ನಾನೇನ್ ಜನರೇಟ್ ಮಾಡಿದ್ದೀನಿ ಅಂತ. ಓಕೆ, ಅದ್ ಹಾಕೊಂಡಾದ್ಮೇಲೆ ಚಾಟ್ ಜಿಪಿಟಿ ಓನ್ ಮಾಡೋಣ. ನಿಮಗೆ ಯಾವ್ದ್ ಲ್ಯಾಂಗ್ವೇಜ್ ಬೇಕು? ಹಿಂದಿ ಬೇಕೋ, ಇಂಗ್ಲಿಷ್ ಬೇಕೋ, ವಾಟ್ ಎವರ್ ದ ಥಿಂಗ್ ಯು ನೋ, ಅಂದ್ರೆ ನಿಮ್ಗೆ ಯಾವ್ದಾದ್ರೂ ಲ್ಯಾಂಗ್ವೇಜ್ ಬರಲಿ, ಆ ಲ್ಯಾಂಗ್ವೇಜ್ ಅಲ್ಲಿ ನಿಮ್ ಇದಕ್ಕೆ ಹೇಳಿ, ಲಿರಿಕ್ಸ್ ಬರಿ ಅಂತ ಹೇಳಿ. ರೈಟ್ ಅಂಡ್ ಲಿರಿಕ್ಸ್ ಕನ್ನಡ ಕನ್ನಡ ಇಷ್ಟ ಹೇಳ್ಬಿಟ್ರೆ ಸಾಕು, ಒಳ್ಳೊಳ್ಳೆ ಲಿರಿಕ್ಸ್ ಬರ್ಕೊಂಡ್ ಕೊಡುತ್ತೆ. ನಮ್ ಚಾಟ್ ಜಿಪಿಟಿ ಇದೆಯಲ್ಲ, ಒಳ್ಳೊಳ್ಳೆ ಲಿರಿಕ್ಸ್ ಬರ್ಕೊಂಡ್ ಕೊಡುತ್ತೆ. ಲಿರಿಕ್ಸ್ ಆದ್ಮೇಲೆ ನಾನೇನ್ ಮಾಡ್ಬೇಕು? ಇಲ್ಲ, ಬರೀ ಲಿರಿಕ್ಸ್ ಇಟ್ಕೊಂಡ್ರೆ ಮ್ಯೂಸಿಕ್ ಮಾಡಕ್ ಆಗಲ್ಲ. ನಾನು ರಜನಿಕಾಂತ ಹಿಂಗ್ ಅಂದೆ, ಹಿಂಗೆ ಟಕ್ಕನಾಗಿ ಮ್ಯೂಸಿಕ್ ಬರಕ್ಕೆ ಲವಾಕ್ ಚೆಕ್. ನೆಕ್ಸ್ಟ್ ಇದ್ರಲ್ಲಿ ನಾನು ಸುನೋ ಸುನೋ ಎ ಸುನೋ ಎ ಸರ್ಚ್ ಮಾಡಿ, ಫಸ್ಟ್ ಕಾಣುತ್ತಲ್ಲ ನಿಮಗೆ, ಫಸ್ಟ್ ಕಾಣ್ತಿದ್ಯಲ್ಲ, ಇದನ್ನ ಕ್ಲಿಕ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ನಂದು ಆಲ್ರೆಡಿ ಲಾಗಿನ್ ಇದೆಯಾ? ಇಲ್ಲ, ಇವಾಗಿಲ್ಲ, ತೋರಿಸ್ತಲ್ಲ. ಆಲ್ರೆಡಿ ಲಾಗಿನ್ ಮಾಡಿದ್ದೆ. ನಿನ್ನೆ ಸ್ವಲ್ಪ ನಮ್ ಕಂಪ್ಯೂಟರ್ ಗ್ರಾಫಿಕ್ ಕಾರ್ಡು ಡಸ್ಟ್ ಆಗಿತ್ತು, ಡಸ್ಟ್ ಕ್ಲೀನ್ ಮಾಡ್ಸಕ್ ಹೋಗಿದ್ದೆ. ಅದಕ್ಕೋಸ್ಕರ ಇಟ್ಸ್ ಟೇಕನ್. ಲಾಗಿನ್ ಆಲ್ರೆಡಿ ಆಗಿದೆ, ಬಿಕಾಸ್ ಇಟ್ಸ್ ಏಲ್ ವರ್ಕ್ ಆಗುತ್ತಲ್ಲ, ಅದಕ್ಕಿರ್ಬೋದು. ಓಕೆನಾ? ನೆಕ್ಸ್ಟ್ ನಾವು ಚಾಟ್ ಜಿಪಿಟಿ ಏನ್ ಮಾಡೋಣ ಅಂದ್ರೆ, ನಾವು ಬರ್ದಿರೋ ಸಾಂಗ್ಸ್ ನ ಲಿರಿಕ್ಸ್ ನ ಕಾಪಿ ಮಾಡೋಣ. ಸಿಂಪಲ್ ಟ್ರಿಕ್ಸ್. ಕಾಪಿ ಮಾಡ್ಬಿಟ್ಟು ಇಲ್ಲಿ ಬಂದು ಪೇಸ್ಟ್ ಮಾಡೋಣ. ಪೇಸ್ಟ್ ಆಯ್ತು. ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ, ಲಿರಿಕ್ಸ್ ಗಾಟ್ ಇಟ್. ಓಕೆ, ದಟ್ಸ್ ಫೈನ್. ಎಲ್ಲರೂ ಫಸ್ಟ್ ಕ್ರಿಯೇಟ್ಗೆ ಹೋಗಿ, ನಾನು ಇದನ್ನ ಹೇಳ್ಕೊಂಡೇ ಕೊಡ್ಲಿಲ್ಲ ನಿಮಗೆ. ಕ್ರಿಯೇಟ್ಗೆ ಹೋಗಿ, ಕ್ರಿಯೇಟ್ ಅಲ್ಲಿ ಲಿರಿಕ್ಸ್ ಸೆಟ್ ಮಾಡಿ, ಲಿರಿಕ್ಸ್ ಅಲ್ಲಿ ಟೈಟಲ್ ಸಾಂಗ್ ಟೈಟಲ್ ಎಲ್ಲ ತೆಗೆದ್ಬಿಡಿ. ಯಾಕಂದ್ರೆ ಅಷ್ಟು ಓದ್ಬಿಡುತ್ತೆ. ಇದು ಆಶ್ ಫ್ಲಾಗ್ ವರ್ಸ್ ಅಂತೆಲ್ಲ ಇದೆಯಲ್ಲ, ಇದನ್ನ ಏನ್ ಮಾಡುತ್ತೆ, ಇದನ್ನ ಓದಲ್ಲ ಅದು. ಯಾಕಂದ್ರೆ ಅದಕ್ಕೆ ಗೊತ್ತು, ಇದು ಈ ತರ ಸಾಂಗ್ ಹೇಳ್ಬೇಕು ನಾನು. ಈ ಪ್ರೀ ಕೋರಸ್ ಅಂತ ಏನಿದೆ, ದೆನ್ ಕೋರಸ್ ಅಂತ ಏನಿದೆ, ದೆನ್ ವಾಯ್ಸ್ ವರ್ಸ್ 2 ಅಂಡ್ ಬ್ರಿಡ್ಜ್ ಕೋರ್ಸ್, ದೆನ್ ಫೈನಲ್ ಕೋರಸ್, ಇದೆಲ್ಲ ಅದೇ ಹೇಳುತ್ತೆ. ನೆಕ್ಸ್ಟ್ ನಮಗೆ ಸ್ಟೈಲ್ ಟೈಪ್ ಮಾಡ್ಬೇಕು. ನಾನು ಮ್ಯೂಸಿಕ್ ಬಗ್ಗೆ ಇಂಟ್ರೆಸ್ಟ್ ನಾಲೆಡ್ಜ್ ಇಲ್ಲ ನನಗೆ, ನಾನು ಹೆಂಗ್ ಬರೆಯೋಣ ಬರೋ, ಯಾವ ಸ್ಟೈಲ್ ಬರೆಯೋಣ ಅಂತ ನಾನು ಚಾಟ್ ಜಿಪಿಟಿಗೆ ಹೇಳ್ತೀನಿ, ರೈಟ್ ಸ್ಟೈಲ್ ಫಾರ್ ದ ಸೇಮ್ ವಿತ್ ಸಮ್ ರಾಕ್ ಅಂಡ್ ರಗಡ್, ವಿತ್ ಸಮ್ ರಾಕ್ ಆರ್ ಯು ಜಿ ಜಿ ರಗಡ್. ನಾನೇನ್ ಹೇಳಿದ್ರು ಹೇಳ್ತೀವಿ, ಅಂಡ್ ಸ್ಪೆಲ್ಲಿಂಗ್ ತಪ್ಪು, ರಗಡ್ ಸ್ಪೆಲ್ಲಿಂಗ್ ತಪ್ಪು, ಇವೆಲ್ಲ ಕರೆಕ್ಟ್ ಮಾಡ್ತಾ ಕೂತ್ಕೊಳ್ಳೋಣ. ಇಲ್ಲ, ದಿಸ್ ಇಸ್ ಎ ವಿಲ್ ಕರೆಕ್ಟ್ ಎವ್ರಿಥಿಂಗ್. ನಾವೇನು ಮಾಡೋದಿಲ್ಲ. ಓಕೆ ಓಕೆ ಓಕೆ. ಓ, ಬೇರೆ ಬೇರೆ ಕ್ರಿಯೇಟ್ ಮಾಡ್ಕೊಂಡ್ ಕೊಡ್ತು. ಈ ತರ ಸ್ಟೈಲ್ ಅಲ್ಲಿ ಬರ್ಕೊಂಡ್ ಕೊಡ್ಬೇಕು ಅಂತ. ಓಕೆ, ದಟ್ಸ್ ಫೈನ್. ಕಾಪಿ ಮಾಡ್ಕೊಳ್ಳೋಣ. ನಾ ಅದನ್ನ ಪೇಸ್ಟ್ ಮಾಡೋಣ, ಹೊಸ ಲಿರಿಕ್ಸ್ ಪೇಸ್ಟ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಅಂದ್ರೆ, ರೈಟ್ ಸ್ಟೈಲ್ಸ್ ಫಾರ್ ದ ಸೇಮ್, ರೈಟ್ STYLES ಫಾರ್ ದ ಸೇಮ್,
ಏನ್ ಬರ್ಕೊಂಡ್ ಕೊಡ್ತೆ ಗೊತ್ತಿಲ್ಲ. ಸ್ಟೈಲ್ಸ್ ನೋಡಿ, ಒಳ್ಳೊಳ್ಳೆ ಫ್ಲೋಕ್ ಮಾಸ್, ಕನ್ನಡ ರಾಕ್ ಆಂಥಮ್, ಫ್ಲೋಕ್ ಮಾಸ್ ಅಲ್ಲಿ ಬೇಕಾ, ಹಾರ್ಡ್ ರಾಕ್ ಬೇಕಾ, ನಿಮಗೆ ಯಾವ ತರ ಬೇಕು ಎಲ್ಲಾ ತರ ನೋಡಿ. ನೆಗೆಟಿವ್ ಪ್ರಾಬ್ಲಮ್ಸ್ ಆಪ್ಷನಲ್ ಇದಿದ್ರೆ. ಇವಾಗ ನೆಕ್ಸ್ಟ್ ಏನ್ ಮಾಡಿದ್ರೆ ಅಂದ್ರೆ, ನಾನು ಸ್ಟೈಲ್ಸ್ ಹೋಗ್ಬಿಟ್ಟು ಸ್ಟೈಲ್ಸ್ ಕಾಪಿ ಮಾಡ್ಬಿಟ್ಟು ಸ್ಟೈಲ್ ಪೇಸ್ಟ್ ಮಾಡ. ನೆಕ್ಸ್ಟ್ ಇನ್ನೊಂದು ಸ್ಟೈಲ್ ಕೊಟ್ಟಿದೆ. ಆ ಎಲ್ಲಾ ಸ್ಟೈಲ್ ಗುರು, ಯಾಕಂದ್ರೆ ವಿತೌಟ್ ನಾಲೆಡ್ಜ್ ನಾನು ಏನ್ ಮಾಡ್ತಿದ್ದೀನಿ, ಒಂದು ಸಾಂಗ್ ಜನರೇಟ್ ಮಾಡ್ತೀನಿ. ಓಕೆ, ನನಗೆ ಯಾವ ಸ್ಟೈಲ್ ಅಂತಾನು ಗೊತ್ತಿಲ್ಲ, ಸಾಂಗ್ ಹಿಂಗ್ ಬರುತ್ತೆ ಅಂತಾನು ಗೊತ್ತಿಲ್ಲ. ನೆಕ್ಸ್ಟ್ 1000 ಆಯ್ತಾ? 1000 ಆಯ್ತು. ನೆಕ್ಸ್ಟ್ ಲಿರಿಕ್ಸ್ ಅಲ್ಲಿ ಈ ಟೈಟಲ್ ನ ತೆಗೀರಿ, ಸಾಂಗ್ ಟೈಟಲ್ ತೆಗೀರಿ. ಸಾಂಗ್ ಟೈಟಲ್ ಅದು ಜನರೇಟ್ ಮಾಡುತ್ತೆ. ಇಂಟ್ರೋ ಇರ್ಬೋದು, ವರ್ಸ್ 1 ಇರ್ಬೋದು, ದೆನ್ ಪ್ರೀ ಕೋರಸ್ ಎಲ್ಲ ಅದೇ ಹೇಳೋದಾಗರು. ನಾನು ಜಸ್ಟ್ ಏನ್ ಮಾಡೋದು ಬೇಡ ಈಗ. ನೆಕ್ಸ್ಟ್ ನಂದು ವಿಡಿಯೋ ಸ್ವಲ್ಪ ಕಾಣಿಸ್ತಿರ್ಬೋದಲ್ಲ, ಇವಾಗ ಸಿಂಪಲ್ ಆಗಿ ನಾನು ಇಲ್ಲಿ ಕ್ರಿಯೇಟ್ ಇದೆಯಲ್ಲ, ಕ್ರಿಯೇಟ್ ನ ಪ್ರೆಸ್ ಮಾಡ್ತೀನಿ ಅಷ್ಟೇ. ಸಾಂಗ್ ಕ್ರಿಯೇಟ್ ಆಗ್ತಾ ಇದೆ, ಅಲ್ಲಿವರೆಗೂ ನಾನು ದೊಡ್ಡ ಸ್ಕ್ರೀನ್ ಮಾಡ್ಕೊಂತೀನಿ. ನಗುವೆ ನನ್ನ ಬೀಟ್ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ಎಲ್ಲಾರು ಸಬ್ಸ್ಕ್ರಿಪ್ಷನ್ ತಗೊಂಡ್ ಮಾಡಿ, ಇಲ್ಲಾಂದ್ರೆ ಕಾಪಿ ರೈಟ್ಸ್ ಬರುತ್ತೆ. ಸಾಂಗ್ ನೀವು ಯೂಟ್ಯೂಬ್ ಅಲ್ಲೆಲ್ಲ ಹಾಕ್ಬೇಕಂದ್ರೆ ಕಾಪಿ ರೈಟ್ಸ್ ಬರುತ್ತೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಸಬ್ಸ್ಕ್ರಿಪ್ಷನ್ ತಗೋಬೇಕು. ಫಸ್ಟ್ ಸಬ್ಸ್ಕ್ರಿಪ್ಷನ್ ತಗೊಂಡು ಆಮೇಲೆ ಸಾಂಗ್ ಕ್ರಿಯೇಟ್ ಮಾಡಬೇಕು. ಕಮ್ಮಿ ರೇಟ್ ಇರುತ್ತೆ ಸಬ್ಸ್ಕ್ರಿಪ್ಷನ್, ಜಾಸ್ತಿ ರೇಟ್ ಇರಲ್ಲ. ನಗುವೆ ನನ್ನ ಬೀಟ್ ಒಂದ್ ಸಾಂಗ್ ಜನರೇಟ್ ಮಾಡಿದ್ದೆ, ದಟ್ಸ್ ಫೈನ್. ವಿಲ್ ಲಿಸನ್ ದ ಸಾಂಗ್ ಹೌ ಇಟ್ ಈಸ್. ಒಂದ್ 4 ತರ ಸಾಂಗ್ ಮಾಡಿದೆ. ಈ ಇದು V5.5 ಇದೆಯಲ್ಲ, ಇದು ಸ್ವಲ್ಪ ಅಪ್ಗ್ರೇಡೆಡ್ ವರ್ಷನ್, ಅಂದ್ರೆ ನಮಗೆ ಜಾಸ್ತಿ ಕೇಳಕ್ ಬಿಡಲ್ಲ, ಸ್ವಲ್ಪ ಕೇಳಿಸ್ಕೊಂಡಂಗಿದೆ. Wakanda song. ಬೆಂಕಿಯಂತೆ ಉರಿಯುವ ಕನಸು, ಗಾಳಿಯಂತೆ ಓಡುವ ಉಸಿರು, ತಲೆ ಎತ್ತಿ ನಡೆಯೋ ದಾರಿ, ನಮ್ಮ ಕಥೆ ಬೇರೆ ಸಾರಿ. ಸಬ್ಸ್ಕ್ರಿಪ್ಷನ್ ತಕೊಂಡಿಲ್ಲ ಅಂದ್ರೆ ಎಷ್ಟು ನಿಂತ್ಕೊಂತೈತೆ. ಅದೇ ಸಬ್ಸ್ಕ್ರಿಪ್ಷನ್ ತಕೊಂಡಿಲ್ಲ ಅಂತಂದ್ರೆ, ತಕೊಂಡಿಲ್ಲ ಅಂತಂದ್ರೆ, ನೀವು ಫ್ರೀ ಟ್ರಯಲ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ, ನಿಮಗೆ ಎಲ್ಲೋ ಯೂಟ್ಯೂಬ್ ಆಗ್ಲಿ ಅನ್ನೋದಾಗ್ಲಿ ಆಗತ್ ಬೇಡ ಅಂತಂದ್ರೆ, ನಗುವೆ ನನ್ನ ಬೀಟ್ ನೋಡೋಣ. ಅಲ್ಲಿ ಇದ್ರ ಜೊತೆ ಲಿರಿಕ್ಸ್ ನೋಡೋಣ, ಲಿರಿಕ್ಸ್ ಹೇಗಿದೆ ಅಂತ. ಗಿಟಾರ್ ಸದ್ದು, ಹೃದಯದ ಹದ್ದು, ಎದ್ದು ಬಾ, ಇದು ನಮ್ಮ ಟೈಮ್. ಬೆಂಕಿಯಂತೆ ಉರಿಯುವ ಕನಸು, ಗಾಳಿಯಂತೆ ಓಡುವ ಉಸಿರು, ತಲೆ ಎತ್ತಿ ನಡೆಯೋ ದಾರಿ, ನಮ್ಮ ಕಥೆ ಬೇರೆ ಸಾರಿ. ಬೀಳಿದರು ಎದ್ದು ನಿಲ್ಲೋಣ, ಸೋಲನ್ನೇ ನಾವು ಗೆಲ್ಲೋಣ, ಲೋಕ ಏನೇ ಹೇಳಲಿ ಬಿಡು, ನಮ್ಮ ಸ್ಟೈಲ್ಗೆ ಯಾರು ಸಾಟಿ ಇಲ್ಲ. ಕೈ ಮುಷ್ಟಿ ಬಿಗಿ ಮಾಡು, ಭಯದ ಬಾಗಿಲು ಒಡೆದು ಹೋಗು, ರಕ್ತದಲ್ಲರಿ ದೊರಕಿದೆ ಇಂದು ಇಡೀ ಜಗವೇ ನಮ್ಮ ಸ್ಟೇ
ನೋಡ್ರ, ನಗುವೆ ನನ್ನ ಬೀಟು, ಗುಡುಗಿನಂತೆ ಹಾರ್ಟ್ ಬೀಟ್, ಇದೆಲ್ಲ ಕೋರಸ್. ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿದಲ್ಲ ಕೋರಸ್ ಅಂತ, ಕೋರಸ್ ಆಗಿ ಹೇಳುತ್ತೆ. ಎ ಈಸ್ ಇಂಪ್ರೂವ್ಡ್. ಕೇಳಿಸ್ಕೊಂಡ್ರಲ್ಲ, ಮ್ಯೂಸಿಕ್ ಚೆನ್ನಾಗಿತ್ತಲ್ಲ. ಓಕೆ, ನೀವು ಅಪ್ಗ್ರೇಡ್ ಮಾಡಿದ್ರೆ ಇನ್ನ ಚೆನ್ನಾಗಿರೋ ಮ್ಯೂಸಿಕ್ ಸಿಗುತ್ತೆ. ಅಂದ್ರೆ ಲೈಕ್ ಇದು ನಮ್ ರೇಂಜಿಗೆ ಓಕೆ. ನಮಗೊಂಥರ ಬ್ಯೂಟಿಫುಲ್ ಆಗಿ ಕೇಳಿಸ್ತಾ ಇದೆ, ವೆದರ್ ಸ್ವಲ್ಪ ಚೆನ್ನಾಗಿದೆ. ಇನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಾವಿದ್ರೆ ₹500 or ₹600 ಅಷ್ಟೇ ಇರೋದು ಇದು ಪರ್ ಮಂತ್. ನೋಡೋಣ ಎಷ್ಟಿದೆ ಪ್ಲಾನ್ ಅಂತ. ಪ್ರೊಫೈಲ್, ಸೈನ್ ಔಟ್, ಥೀಮ್, ಲ್ಯಾಂಗ್ವೇಜ್, ಐ ಡೋಂಟ್ ನೋ. ಅಪ್ಗ್ರೇಡ್ ಫುಲ್ ಸಾಂಗ್. ಓಕೆ, ನೋಡೋಣ ಅಪ್ಗ್ರೇಡ್ ಮಾಡಕ್ಕೆ ಎಷ್ಟು ತಗೊಳುತ್ತೆ ಅಂತ. ಪರ್ ಇಯರ್ ₹680 ಅಷ್ಟೇ. ಅಲ್ಲ ಪರ್ ಮಂತ್ ₹680. ಓಕೆ, ದಟ್ಸ್ ಫೈನ್. ಪರ್ ಮಂತ್ ₹850 ನಿನ್ ಮಂತ್ ಪ್ಲಾನ್ ತಕೊಂತೀನಿ ಅಂದ್ರೆ. ಅದೇ ನಿನ್ ಆನ್ಯುವಲ್ ಪ್ಲಾನ್ ತಕೊಂತೀನಿ ಅಂದ್ರೆ ವರ್ಷಕ್ಕೆ ₹650. ನೋಡೋಣ. $680 into 12 ವರ್ಷಕ್ಕೆ ನಿನಗೆ ₹8,160. ನಾನು ಸಜೆಸ್ಟ್ ಮಾಡಲ್ಲ. ನಿಮಗೆ ಇಷ್ಟ ಇತ್ತು ಅಂದ್ರೆ ತಗೊಳ್ಳಿ, ಯಾಕಂದ್ರೆ ನಾನು ಪ್ರಮೋಟ್ ಮಾಡ್ತಾ ಇಲ್ಲ. ನಿಮಗೆ ಹೆಂಗೆ ಎಲ್ಲಿ ಮ್ಯೂಸಿಕ್ ಜನರೇಟ್ ಮಾಡಬಹುದು ಅಂತ ಮಾತ್ರ ಕೊಡ್ತಾ ಇದೀನಿ. ಇದೊಂದು ಟೆಕ್ನಿಕಲ್ ವಿಡಿಯೋ ಆಗಿದ್ರು ಇದು ನಿಮಗೆ ಎಜುಕೇಶನಲ್ ಪರ್ಪಸ್ ಅಷ್ಟೇ ಮಾಡಿರೋದು. ನೆಕ್ಸ್ಟ್ ವಿಐಗೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದಿದ್ರೆ ಮಾಡಿ, ಇಲ್ಲಾಂದ್ರೆ ಪರ್ ಮಂತ್ ಪ್ಲಾನ್ ತಗೊಳ್ಳಿ. ಅದು ಈಸಿ ಇರುತ್ತೆ, ಯಾಕಂದ್ರೆ ನಿಮಗೆ ಒಂದು ಮಂತ್ ಅಲ್ಲಿ ಎಷ್ಟು ಪ್ಲಾನ್, ಒಂದು ಮಂತ್ ಅಲ್ಲಿ ಎಷ್ಟು ವಿಡಿಯೋ ನೋಡ್ಬೋದು. ಕ್ರೆಡಿಟ್ಸ್ ಕೊಡ್ತಾರೆ, ಕ್ರೇಜಿ ಗಾಯ್ಸ್. ಕ್ರೆಡಿಟ್ಸ್ ಕೊಡ್ತಾರೆ, ಕ್ರೆಡಿಟ್ ಯೂಸ್ ಮಾಡ್ಕೊಂಡು ನಾವು ಸಾಂಗ್ ಮಾಡ್ಬೇಕು. ಐ ಡೋಂಟ್ ನೋ ಹೌ ಇಟ್ ವಿಲ್ ಯೂಸ್. ಓಕೆ, ಸಾರಿ, ನಾನು ನಿನಗೆ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟೆ. ಕರೆಕ್ಟ್ ಆಯ್ತು ನೋಡಿ. ಕ್ರೆಡಿಟ್ ಕೊಡ್ತಾರೆ, ಕ್ರೆಡಿಟ್ ಯೂಸ್ ಮಾಡ್ಕೊಂಡು ಸಾಂಗ್ ಮಾಡ್ಕೋಬೇಕಂತೆ. ನನಗೆ ಇವಾಗ ಜಿಯೋದವರು ಒಳ್ಳೊಳ್ಳೆ ಆಫರ್ ಬಿಟ್ರು. ಅಂದ್ರೆ ಯಾವ್ದದು, ಗೂಗಲ್ ಫ್ಲೋ. ಏರ್ಟೆಲ್ ಅವ್ರು ಏನ್ ಬಿಟ್ರು, ಪರ್ಪ್ಲೆಕ್ಸಿಟಿ ಬಿಟ್ರು. ಅದೇ ತರ ಯಾರಾದ್ರೂ ಬೇರೆಯವರಿಂದ ಸುನೋ ಏನ ಪ್ಲಾನ್ ಬಿಟ್ರೆ, ಇಲ್ಲ ಜಿಯೋದವರೇ ಬಿಟ್ರೆ, ಇಲ್ಲ ಏರ್ಟೆಲ್ ಅವರೇ ಬಿಟ್ರೆ, ಸುನೋ ಇದು ಕ್ರೆಡಿಟ್ಸ್ ಯೂಸ್ ಮಾಡ್ಕೊಳ್ಳೋದು ಆಪ್ಷನ್ ಬಿಟ್ರೆ ಸ್ವಲ್ಪ ಈಸಿ ಇರುತ್ತೆ ನನಗ. ಓಕೆ, ಚೆನ್ನಾಗಿದೆ. ಇದೇ ತರ ನೀವು ಮ್ಯೂಸಿಕ್ ಜನರೇಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ನಾವು ಇದರಲ್ಲಿರೋ ಲೋಪದೋಪ ಅಂದ್ರೆ ಚಿಕ್ಕ ತಪ್ಪುಗಳನ್ನ, ಇದು ಏನ್ ಮಾಡಿದೆ ಸ್ವಲ್ಪ ಕ್ಯೂಟ್ ಅನ್ನೋದು ಕೀಟ್ ಅಂತ ಹೇಳಿದೆ, ಅದನ್ನೆಲ್ಲ ಹೆಂಗೆ ನಾವು ರಿಮೂವ್ ಮಾಡಬಹುದು, ಹೆಂಗೆ ನಾವು ಒರಿಜಿನಲ್ ವಾಯ್ಸ್ ಹಾಕೊಂಡು ನಾವು ವಿಡಿಯೋ ಮಾಡ್ಬೋದು. ನಾನು ಬರ್ದಿರೋದು ಇದು. ನಿಮಗೆ ಇಷ್ಟವಾಗಿದ್ದ ಲಿರಿಕ್ಸ್ ನೀನ್ ಬರ್ದು ನೀವು ಜನರೇಟ್ ಮಾಡ್ಬೋದು ಸಾಂಗ್ ನ. ಓಕೆ ಫ್ರೆಂಡ್ಸ್, ಇದು ಆಗಿತ್ತು ಇವತ್ತಿನ ವಿಷಯ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಇದನ್ನ ಕಮೆಂಟ್ ಮಾಡಿ ನನಗೆ ಹೇಳಿ. ಅಲ್ಲಿವರೆಗೂ ಬಾಯ್ ಅಷ್ಟೇ.